ಈ ರಾಜಾತಿಥ್ಯ ಆರೋಪ ಸಂಬಂಧ ತನಿಖೆ ಚುರುಕು ಪಡ್ಕೊಂಡಿದೆ. ಸಚಿವರೊಬ್ಬರ ಮೌಖಿಕ ಸೂಚನೆ ಮೇರೆಗೆ ದರ್ಶನ್ಗೆ ವಿಶೇಷ ಸವಲತ್ತು ಒದಗಿಸಲಾಗಿತ್ತು ಎಂಬುದು ಆರೋಪ. ನನಗೇನು ಆಶ್ಚರ್ಯ ಆಗಲ್ಲ ಅದರಲ್ಲಿ. ಏನೋ ಇದನ್ನು ಒದಗಿಸುವ ವಿಚಾರವಾಗಿ ರೌಡಿ ಶೀಟರ್ ಯಾರೋ ರಘು ಅಂತೆ, ಮತ್ತು ಇದು ಯಾರೋ ನಾಗ ಅಂತ, ಇವರಿಬ್ಬರ ಮಧ್ಯೆ ಏನೋ ಒಂದು ವೈಮನಸ್ಯ ಇತ್ತಂತೆ. ಏನದು ಅಂದರೆ, ಈ ನಟ ಒಳಗೆ ಬಂದಾಗ ಈ ರಘು ಎಂಬಾತ ಅವ್ರಿಗೆ ಸೇವೆ ಮಾಡ್ತಾ ಇದ್ರಂತೆ. ಸ್ವಲ್ಪ ದಿನ ಪಾಸ್ ಆದ ಮೇಲೆ ದರ್ಶನ್ ಈ ನಾಗ ಜೊತೆ ಸ್ವಲ್ಪ ಜಾಸ್ತಿ ಲವ್ವೋ ಅಟ್ಯಾಚ್ಮೆಂಟೋ ಮೂಮೆಂಟೋ ಬಂದುಬಿಡ್ತಂತೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹಿಂಗ ಮಾಡೋದು ಅಂದ್ಬಿಟ್ಟು ತೆಗೆದು ಫೋಟೋ ಕಳಿಸ್ಬಿಟ್ಟಿದ್ದಾರೆ ಅಂತ ಕೆಲವ್ರದ್ದು ಯಾರ್ದೋ ವಾದ. ಈಗ ವಿಚಾರಣೆ ನಡೀತಾ ಇದೆ. ನಟ ತನ್ನ ಮೇಲೆ ಬಂದ ಆರೋಪಗಳನ್ನು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಳ್ಳಾಕಿದ್ದಾರೆ. ಆಲ್ ರೈಟ್. ಪೊಲೀಸ್ ಕಸ್ಟಡಿ ಅವಧಿಯಲ್ಲಿದ್ದಾಗಲೂ ಯಾರೋ ಒಬ್ರು ಸಚಿವರು ಮೇಲ್ಮೇಲೆ ಇದ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಅಂತ ಕೇಳ್ಬಂತು. 2 ರಿಂದ 3 ಸಚಿವರು ಯಾರು ಇಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂಬ ಮಾಹಿತಿ ನಮಗೂ ಇದೆ. ನಮಗಿಲ್ಲ ಆ ಮಾಹಿತಿ ಅಂತೇನಿಲ್ಲ. ವಿ ಎಕ್ಸಾಕ್ಟ್ಲಿ ನೋ ವಿಚ್ 2 or 3 ಮಿನಿಸ್ಟರ್ಸ್, 2 or 3 MLAs ಯಾರು ಇದರಲ್ಲಿ ತಲೆ ಹಾಕಿರುವುದು ಅನ್ನೋದು ನಮ್ಮ ಹತ್ರನೂ ಇದೆ. ಮೈ ಮೇಲೆ ಎಳ್ಕೊಂಡು, ಬಿಕಾಸ್ ಯು ಶುಡ್ ನೋ, ಎಲ್ಲೋ ಒಂದು ಪಾಸಿಬಲ್ ರೆಕಾರ್ಡ್ ಇರಬಹುದು. ಅದಕ್ಕೆ ಮೈ ಮೇಲೆ ಎಳ್ಕೊಂಡು ಗಾಯ ಮಾಡಿಕೊಂಡು ಮಕಾಮೂತಿ ಕೆತ್ತಿಸ್ಕೋಬೇಡಿ. ಮತ್ತೆ ಈಗಲೇ ಹೇಳ್ತಾ ಇದ್ದೀನಿ ಅದನ್ನು. ವಿಶೇಷ ಆಸಕ್ತಿ. ಹಾಗಾದ್ರೆ ಈಗಲೇ ಯಾಕೆ ಹೇಳ್ತಿಲ್ಲ ಅಂದರೆ, ನೀವು ಹೇಳ್ತಿಲ್ಲ, ಸಮಯ ಬಂದಾಗ ದಾಖಲೆ ಬಿಡ್ತೀನಿ. ಸಮಯ ಬಂದಾಗ ಕೆತ್ತುತ್ತೀವಿ, ಎಳ್ನೀರು ಕೆತ್ತದಂಗ ಮೇಲೆ. ಜ್ಞಾಪಕ ಇಟ್ಕೊಳ್ಳಿ. ನಾನು ಆಮ್ ರಿಪೀಟೆಡ್ಲಿ ಟೆಲಿಂಗ್, 2 ನನಗಿರುವ ಮಾಹಿತಿಯಲ್ಲಿ 3ನೇ ಮಂತ್ರಿ, ನನಗಿರುವ ಮಾಹಿತಿಯಲ್ಲಿ 2 ಮತ್ತು ಅಥವಾ 3ನೇ MLA. ಕಣ್ಣು ಮುಚ್ಕೊಂಡು ಕೂತಿಲ್ಲ ಇಲ್ಲಿ ಯಾರೂ, ಗೊತ್ತಾಗಲ್ಲ ಅನ್ನೋಕೆ. ಕಳೆದ ಗುರುವಾರ ಜೈಲಿಗೆ ನಟಿ ರಚಿತಾ ರಾಮ್ ಬಂದಿದ್ರು. ದರ್ಶನ್ ಹೇಳ್ತಾ ಇರೋದು ಅದೇ FIRಗಳ ಹೊಸ FIRಗೆ. ಅವ್ರು ಬಂದ ಮೇಲೆ ನಾನು ಕೊಠಡಿಗೆ ವಾಪಸ್ ಹೊರಟಿದ್ದೆ. ಅಲ್ಲೇ ಇದ್ದ ನಾಗ ಆತ ಸ್ನೇಹಿತರೆಲ್ಲ ಕರೆದ್ರು. ಆ ವಿಲ್ಸನ್ ಗಾರ್ಡನ್ ನಾಗನ ಕೊಠಡಿ ಮುಂದೆ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು. ಎದುರಿಗಿದ್ದ ಚೇರ್ ಮೇಲೆ ಕುಳಿತುಕೊಂಡು ಕ್ರಿಕೆಟ್ ನೋಡ್ತಾ ಇದ್ವಿ. ಆಲ್ ರೈಟ್, ಕ್ರಿಕೆಟ್ ನೋಡ್ತಾ ಇದ್ವಿ ಅಂದರೆ ಸ್ಟೇಡಿಯಮ್ಮಲ್ಲಿ ಕುರ್ಚಿ ಕುತ್ಕೊಂಡು ಹಾಕೊಂಡು ಕ್ರಿಕೆಟ್ ನೋಡೋಂಗಿಲ್ಲ, ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಯಾರೋ ಮಾಡ್ಕೊಂಡಿರ್ಬೋದು, ಇವ್ರು ಕೂತಿರ್ಬೋದು. ವಿಲ್ಸನ್ ಗಾರ್ಡನ್ ಹುಡುಗರು ಯಾರೋ ಟೀ ತಂದು ಕೊಟ್ಟರು, ಅವರೇ ಒಂದು ಸಿಗರೇಟು ಕೊಟ್ಟರು. ಆ ಫೋಟೋ ಯಾರು ತೆಗೆದ್ರೋ ನಂಗೆ ಗೊತ್ತಿಲ್ಲ ಅಂತ. ಫೋಟೋ ಯಾರು ತೆಗೆದ್ರೂ ಗೊತ್ತಿಲ್ಲದೆ ಇರಬಹುದು. ಆಲ್ ರೈಟ್, ಸರಿ. ಈ ವಿಡಿಯೋ ಕಾಲ್ದು ಏನಪ್ಪ ನೆಕ್ಸ್ಟ್ ಕತೆ? ಹಂಗಾರೆ ಫೋಟೋ ಕೇಸ್ ಆಯಿತು. ವಿಡಿಯೋ ಕಾಲು ಕರೆ ಮಾಡಿದವನು ಯಾವನು ಅನ್ನೋದೇ ನನಗೆ ಗೊತ್ತಿಲ್ಲ. ಕಾಲ್ ಮಾಡಿಕೊಂಡು ನನ್ನ ಬಳಿಗೆ ಒಬ್ಬರು ಬಂದರು. ಯಾರು? ಅದೇ ಯಾರೋ ಇನ್ನೊಬ್ಬ ಧರ್ಮನೋ ಯಾರು ದರ್ಶನ್ ಸರ್ ಇದ್ದಾರೆ ಅಂತ ಹೇಳ್ಕೊಂಡು ಬಂದ್ರಂತೆ. ನನ್ನ ಕಡೆಗೆ ಮೊಬೈಲ್ ತಿರುಗಿಸಿದ್ರು. ನಾನು ವಿಶ್ ಮಾಡಿದೆ ಅಷ್ಟೇ. ಸೌಜನ್ಯಕ್ಕೆ ಹಾಯ್ ಅಂತ ಪ್ರತಿಕ್ರಿಯೆ ಕೊಟ್ಟೆ. ಯಾರ ಜೊತೆಗೆ ಮಾತಾಡಿದೆ ಅಂತ ನನಗೆ ಈಗಲೂ ಗೊತ್ತಿಲ್ಲ. ನನ್ನ ಬಳಿ ಮೊಬೈಲ್ ಇಲ್ಲ, ನಾನು ಬಳಸ್ತಾ ಇಲ್ಲ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಇರ್ಬೋದು, ಗೊತ್ತಿಲ್ಲದೆ. ನಾನು ಇಲ್ಲವೇ ಇಲ್ಲ, ಇದು ಶುದ್ಧ ಅಂಗ ಸುಳ್ಳು ಅಂತ ಹೇಳಲ್ಲ. ಇರ್ಬೋದು, ಹೀಗೂ ಆಗಿರ್ಬೋದು. ಒಂದೊಂದ್ಸರಿ VVIPಗಳ ಹತ್ರ ಕೆಲವರು ಈ ಚೋದ್ಯದ ಕೆಲಸವನ್ನು ಮಾಡ್ತಾರೆ. ನನಗೆಲ್ಲ ಪರಿಚಯ ಅಂತ ಇವರು ಬಾವುಟ ಹಾರಿಸ್ಕೊಂಡು ಪುಂಗಿ ಬಿಡಕ್ಕೆ, ಇಲ್ಲೇ ಅಣ್ಣ ಇದ್ದಾರೆ ಕೊಡ್ಲಾ ಫೋನು ಅಂದ್ಬಿಡ, ಅಣ್ಣ ತೊಗೊಳ್ಳಿ ಕೊಟ್ಬಿಡೋ ಫೋನ್, ಅದು ಯಾರೋ ಏನೋ ಆಮೇಲೆ ತಗೊಳಕ್ಕಳಕ್ಕ ಆಮೇಲೆ ಇರ್ಬೋದು. ಆದರೆ ದಿ ಪ್ರಾಬ್ಲಮ್ ಪಾಯಿಂಟ್ ಏನು ನಂದು ಅಂತಂದರೆ, ಯು ಶುಡ್ ಬಿ ಮೋರ್ ಕೇರ್ಫುಲ್. ಆಯ್ಕೆಗಳ ವಿಷಯದಲ್ಲಿ ಯಾರ ಜೊತೆ ಕೂರ್ತೀನಿ, ಇದನ್ನೇ ನಿನ್ನೆ ಹೇಳಿದ್ದು ನಾನು. ಕಾಡು ಪ್ರಾಣಿ, ಕಾಡು, ಇದನ್ನು ಹೇಳಿದಾಗ ಇದನ್ನೇ ಹೇಳಿದ್ದು. ನನ್ನ ಜೀವನದಲ್ಲಿ ಫರ್ಗೆಟ್ ದ ಜೈಲ್, ಐಸೆ ಫರ್ಗೆಟ್ ದ ಜೈಲ್. ಜೈಲಲ್ಲಿ ಇವತ್ತಾಗತ್ತೆ, ನಾಳೆ ಚಾರ್ಜ್ ಶೀಟ್ ಆಗ್ಬೋದು, ಜಾಮೀನು ಸಿಕ್ಬೋದು, ಹೊರಕ್ಕೂ ಬರ್ಬೋದು. ವಾಟ್ ಈಸ್ ಇಟ್? ನಮ್ಮ ಜೀವನದಲ್ಲಿ ಆಯ್ಕೆಗಳು ಹೇಗಿರಬೇಕು ಅನ್ನೋ ಸ್ಪಷ್ಟತೆ ಇರಬೇಕು. ಅದಕ್ಕೆ ಒಂದು ಓಲ್ಡ್ ಸೇಯಿಂಗ್, ಅದು 10 ಸರಿ ಹೇಳಿದ್ದೀನಿ, 11ನೇ ಸರಿ ಹೇಳ್ತೀನಿ. Those who live by bullets will have to die by the bullets. ಅಷ್ಟೇ ಇದುವೇ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ದಿದ್ದು, ಸಹವಾಸ ದೋಷ. ಅರ್ಥ ಮಾಡ್ಕೊಂಡಿದ್ರೆ ಸರಿ ಹೋಗ್ತದೆ. ಆಯ್ಕೆ ನನ್ನ ಕೈಯಲ್ಲಿದೆ.
ದಾರಿಲಿ ಹೋಗ್ತಾ ಇದ್ದಾಗ ಪಾಟೋಲ್ ಬರುತ್ತೆ, ನೀರು ತುಂಬಿರುತ್ತೆ, ಕೊಚ್ಚೆ ಆಗತ್ತಲ್ಲ ಅಂದ್ಕೊಂಡು ಪಕ್ಕಕ್ಕೆ ಹೋಗ್ತೀವೋ ಇಲ್ವೋ? ಹೌದು. ಕೊಚ್ಚೆ ಯಾವುದಲ್ಲ ಅನ್ನೋ ನಿರ್ಧಾರ ಯಾರ ಕೈಯಲ್ಲಿದೆ?